ಕೆಲವು ಬಹುಮುಖ್ಯ ಸಂಗತಿಗಳನ್ನ ಕಳೆದ 3 ಸತ್ಸಂಗಗಳಲ್ಲಿ ಆಲಿಸ್ತಾ ಬಂದ್ವಿ. ಮೊದಲನೇದು ಸೂಕ್ಷ್ಮವಾಗಿ ಗಮನಿಸುವಂಥದ್ದು. ಸೂಕ್ಷ್ಮವಾಗಿ ಗಮನಿಸಿದ್ರೆ ಎಲ್ಲಿ ತಪ್ಪುಗಳಾಗ್ತಾ ಇದ್ದಾವೆ ಅವುಗಳನ್ನ ಸರಿ ಮಾಡಿಕೊಳ್ಳೋ ಸಾಧ್ಯತೆ ಇರ್ತದೆ. ಆ ಗಮನದಿಂದ ಗ್ರಹಣೆ ಔನ್ನತ್ಯಕ್ಕೆ ಇರ್ತದೆ ಅಂತ ಮಾತನಾಡ್ತಾ ಇದ್ವಿ. ಮತ್ತೆ ಸದಾ ಧರ್ಮಾತ್ಮರಾಗಿರತಕ್ಕಂಥದ್ದು. ನಾವು ಮಾಡೋ ಕ್ರಿಯೆಗಳಲ್ಲಿ ನಮಗೆ ತೊಂದರೆ ಮಾಡಿಕೊಳ್ಳದೆ, ಬೇರೆಯವ್ರಿಗೂ ತೊಂದರೆ ಮಾಡದೆ ಕಾಯ ವಾಚ ಕ್ರಿಯೆಗಳನ್ನ ಆ ಕ್ರಿಯೆಗಳನ್ನ ಮಾಡಬೇಕು, ಅದನ್ನು ಗಮನದಲ್ಲಿ ಇಟ್ಕೋಬೇಕು ಅಂತ ಪ್ರಸ್ತಾಪಿಸಿದ್ವಿ. ನಿನ್ನೆ ಬಹಳ ಸುಂದರವಾದ ವಿಷಯ. ಅದರಲ್ಲಿ ಮೊದಲನೇದಾಗಿ ಪ್ರಸ್ತಾಪ ಆಗಿದ್ದು ಸಂಯಮ ಅಂದ್ರೆ ಏನು ಅಂತ. ಈ ದೃಶ್ಯ ಮತ್ತೆ ದ್ರಷ್ಟನಂದ್ರೆ ಅಥವಾ ದೃಷ್ಟನಂದ್ರೆ ನೋಡುವಂಥವನು, ಗಮನಿಸುವಂಥವನು, ತಿಳ್ಕೊಳ್ಳುವಂಥವನು. ಮತ್ತೆ ದೃಶ್ಯ ಏನನ್ನ ತಿಳ್ಕೋಬೇಕು ಅಂತ ನಾವು ಬಯಸ್ತಾ ಇದ್ದೀವಿ, ಯಾವುದ್ರ ಮೂಲಕ ತಿಳ್ಕೊತೀವಿ, ಇವುಗಳ ಬಗ್ಗೆ ಸರಳವಾಗಿ ತಿಳ್ಕೊಂಡ್ವಿ. ಅದಾದ್ಮೇಲೆ ಕ್ಷಣ ಅಂದ್ರೇನು, ಆ ವಿವೇಕದ ಒಂದು ಜಾಗೃತಿಗಾಗಿ ವಿವೇಕದಲ್ಲಿ ನೆಲೆಯಾಗಲಿಕ್ಕೆ ಏನು ಮಾಡಬೇಕು, ಆ ಕ್ಷಣದ ಪರಿಚಯ ಆಯಿತು. ಕ್ಷಣದ ಪರಿಚಯ ಆದಮೇಲೆ ಆ ಕ್ಷಣದಲ್ಲಿ ನೆಲೆಯಾಗೋದಕ್ಕೆ ಬೇಕಾದಂಥ ಇಚ್ಛಾಶಕ್ತಿ ಅಂದ್ರೆ ಏನು, ಅದರ ಪರಿಚಯ ಆಯಿತು. ಇಚ್ಛಾಶಕ್ತಿಗೆ ಅದು ತಾನು ಯಾವ ರೀತಿ ಅಭಿವ್ಯಕ್ತವಾಗ್ತದೆ, ಪ್ರಯತ್ನ ಅನ್ನೋ ರೀತಿಯಲ್ಲಿ ಅಭಿವ್ಯಕ್ತವಾಗ್ತದೆ ಅಂತ ಆ ಪ್ರಯತ್ನನ ಗುರುತಿಸಿದ್ವಿ. ಹಾಗಾಗಿ ಈಗ ಎಲ್ಲರೂ ಆ ಪ್ರಯತ್ನವನ್ನು ಮಾಡಬೇಕು. ಕುರುವನ್ ಏವ, ಮಾಡೋದು ಮಾತ್ರನೇ ಅಂತ ಹೇಳ್ತಾರೆ. ಇನ್ನೇನು ಅದಕ್ಕೆ ಯೋಗ ಅನುಶಾಸನ ಅಂತಾರೆ. ಸುಮ್ಮನೆ ಕೇಳ್ಕೊಂಡಿರ್ಬೇಡ್ರಿ, ಏನು ಹೇಳ್ತಾರೆ, ಹೇಳಿದ್ದನ್ನು ಮಾಡ್ರಿ ಅಂತ. ಅದೇಗೆ ಇದೇಗೆ ಅದು ಕೆಲಸ ಮಾಡುತ್ತೆ, ಏನು ಮಾಡ್ಬೇಕಂತ ಇನ್ನು ಮುಂದೆ ಮಾಡ್ರಿ. ಈಗ ಆ ಮಾಡೋವಂಥ ವಿಧಾನಗಳೇನಿದೆಯಲ್ಲ, ಆ ವಿಧಾನಕ್ಕೆ ಕ್ರಿಯೆ ಅಂತ ಕರೀತಾರೆ. ಇಲ್ಲಿ ಕ್ರಿಯಾಯೋಗ ಅಂದ್ರೆ ಮಾಡುವಂಥದ್ದು ಅಂತ. ಎರಡು, ಒಂದು ಮಾಡಿ ತಲುಪುವಂಥದ್ದು, ಇನ್ನೊಂದು ಸುಮ್ಮನಿದ್ದು ತಲುಪುವಂಥದ್ದು. ಈಗ ನಾವು ಮಂದ ಅಧಿಕಾರಿಗಳಾಗಿದ್ರಿಂದ ಏನು ಮಾಡಬೇಕಾಗಿದೆ, ಮಾಡಬೇಕಾಗಿದೆ. ಅಂಥ ತೀವ್ರ ಅಧಿಕಾರಿಗಳಾಗಿದ್ರೆ ಅವ್ರೇನು ಮಾಡೋ ಅಗತ್ಯ ಇಲ್ಲ, ಅವ್ರು ಆಲ್ರೆಡಿ ಅಲ್ಲಿದ್ದಾರೆ ಅಂತ. ಹಾಗಾದ್ರೆ ಬೇರೆಯವ್ರು ಮಾಡಬಾರ್ದ ಅಂತ ಮಾತನಾಡಿದಕ್ಕೆ ಏನಾಯ್ತು, ಯಾರು ಅಧಿಕಾರವೇ ಇಲ್ವೋ ಅವನು ಕನಿಷ್ಠ ಮಂದಾಧಿಕಾರವನ್ನು ಪಡಿತಾನೆ. ಮಂದಾಧಿಕಾರಿ ಮಾಡಿದ್ರೆ ಮಧ್ಯಮನಾಗ್ತಾನೆ, ಮಧ್ಯಮನ ಮಾಡಿದ್ರೆ ತೀವ್ರನಾಗ್ತಾನೆ. ತೀವ್ರನ ಅದನ್ನು ಮಾಡ್ತಾ ಹೋದ್ರೆ ಇನ್ನಷ್ಟು ಜನರನ್ನ ಮುಕ್ತರನ್ನಾಗಿ ಮಾಡ್ತಾನೆ ಅಂತ. ಹಾಗಾದ್ರೆ ಜ್ಞಾನಿಗಳು ಮುಕ್ತರಾಗಿದ್ದಾರೆ, ಅವ್ರು ಸುಮ್ಮನೆ ಇರ್ಬೋದಾಗಿತ್ತಲ್ಲ. ಯಾಕೆ ಮಾಡ್ತಾ ಇದ್ದಾರೆ? ಅವ್ರು ಮುಕ್ತರಾಗೋದಿಕ್ಕಲ್ಲ, ಇನ್ನು ಜೊತೆಲಿರೋರನ್ನ ಮುಕ್ತರನ್ನಾಗಿ ಮಾಡೋದಿಕ್ಕೆ, ಅವ್ರನ್ನ ಜೊತೆಲಿ ಕರ್ಕೊಂಡು ಹೋಗೋದಿಕ್ಕೆ. ಹಾಗಾಗಿ ಆ ಸೂಕ್ಷ್ಮಗಳನ್ನ ಅರ್ತು ನಾವು ಈಗ ಕ್ರಿಯೆ ಅಂದರೆ ಮಾಡುವಂಥದ್ದು ಅಂತ. ಕ್ರಿಯಾಯೋಗ ಅಂತಂದ್ರೆ ಮಾಡಿ ಕೂಡುವಂಥದ್ದು. ಆ ವಿಚಾರವಾಗಿ ಈಗ
ಇಚ್ಛಾಶಕ್ತಿನ ಇವೆಲ್ಲವೂ ಮಾಡುವಂಥದ್ದು ಆ ಇಚ್ಛಾಶಕ್ತಿನ ವೃದ್ಧಿ ಮಾಡ್ಕೊಳ್ಳೋದಕ್ಕೆ, ಮತ್ತೆ ಆ ಕ್ಷಣ ಅಂತ ಏನು ಹೇಳಿದ್ವಿ ಅದರಲ್ಲಿ ನೆಲೆಯಾಗೋದಕ್ಕೆ. ಕ್ಷಣದಲ್ಲಿ ನೆಲೆಯಾದರೆ ವಿವೇಕ ತಾನೇ ಜಾಗೃತವಾಗ್ತದೆ. ಇನ್ನು ಉನ್ನತವಾಗಿ ಅದರಲ್ಲಿ ನಾವು ಅದರ ಸದ್ಬಳಕೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ಅದು ಸದಾ ಜಾಗೃತವಾಗಿದ್ದರೆ ಬ್ರಹ್ಮಾಸ್ತ್ರ ಅಂತೀವಿ ಜೀವನಕ್ಕೆ. ನಿಜವಾದ ಬ್ರಹ್ಮಾಸ್ತ್ರ ಎಲ್ಲ ಕಾಲದಲ್ಲೂ ನಮ್ಮನ್ನು ರಕ್ಷಣೆ ಮಾಡುವಂಥದ್ದು ಆ ವಿವೇಕವೇ. ಸೊ ಅಂಥ ಶ್ರೇಷ್ಠ ವಿವೇಕಿಗಳಾಗೋದಕ್ಕೆ ಈ ಕ್ರಿಯೆಯನ್ನು ಮಾಡ್ತಾ ಇದ್ದೀವಿ ಅಂತ ನೆನಪಿನಲ್ಲಿ ಇಟ್ಕೊಂಡು ಮುಂದುವರಿಯೋಣ. ನಿನ್ನೆ ಪ್ರಸ್ತಾವನೆಯನ್ನು ಹಾಗೆ ಮುಂದುವರಿಸ್ತಾ, ಆಸನವು ಸ್ಥಿರವಾದರೆ ಚಿತ್ತ ಸ್ವಾಸ್ಥ್ಯ ಏರ್ಪಡ್ತದೆ ಅಂತ ಹೇಳ್ತಾ ಇದ್ವಿ. ಅಂದರೆ ಸ್ಥಿರವಾಗಿ ಕುಳಿತುಕೋಬೇಕು. ಹೇಗೆ ಕುಳಿತುಕೋಬೇಕು ಅಂತ ಹೇಳಿದ್ವಿ? ಶಿಲೆಯಂತೆ ನೆಲೆ ಆಗಬೇಕು ಅಂತ. ಆ ಶಿಲೆಯಂತೆ ನೆಲೆ ಆಗಲಿಕ್ಕೆ ಇಚ್ಛಾಶಕ್ತಿ ಬೇಕು. ಇಚ್ಛಾಶಕ್ತಿ ಇದ್ದರೆ ಶಿಲೆಯಂತೆ ನೆಲೆ ಆಗ್ತೀವಿ ಅಂತ. ಎರಡು ಒಂದಕ್ಕೊಂದು ಪೂರಕವಾಗಿದ್ದಾವೆ ಅಂತ. ಈಗ ಯಾವುದಾದ್ರೂ ಒಂದರಿಂದ ಪ್ರಾರಂಭ ಮಾಡಬೇಕು. ಇಚ್ಛಾಶಕ್ತಿ ಇದ್ದರೆ ಶಿಲೆಯಂತೆ ಕುತ್ಕೊಳ್ತೀವಿ, ಇಲ್ಲ ಶಿಲೆಯಂತೆ ಕುಳಿತುಕೊಂಡ್ರೆ ಇಚ್ಛಾಶಕ್ತಿ ತಾನೇ ವೃದ್ಧಿ ಆಗ್ತದೆ. ಹಾಗೆ ಜೀವನ ವ್ಯವಹರಿಸುವಂಥ 4 ಸ್ಥಾನಗಳನ್ನು 4 ಅವಸ್ಥೆಗಳಲ್ಲಿ ಎಲ್ಲೆಲ್ಲಿರ್ತಾನೆ ಅಂತ ಪ್ರಸ್ತಾಪ ಆಯಿತು. ಸೊ ಜಾಗ್ರತಲ್ಲಿ ಕಣ್ಣಿನಲ್ಲಿರ್ತಾನೆ, ಆಗ ಅದಕ್ಕೆ ವಿಶ್ವ ಅನ್ನೋ ಹೆಸರು ಕೊಡ್ತೀವಿ. ಜಾಗ್ರತಲ್ಲಿ ನಾವೇನೇ ಸ್ಥಿರತೆಯನ್ನು ಸಾಧಿಸ್ಬೇಕು ಅಂದರೆ ಕಣ್ಣಿನ ಸ್ಥಿರತೆಯನ್ನು ಸಾಧಿಸೋದಕ್ಕೆ ಕಷ್ಟ, ಅದು ಅಸಾಧ್ಯ ಆಗ್ತದೆ. ಅದರಿಂದ ಏನೇ ಚಂಚಲತೆಗಳು ಬಂದರೂ, ಏನೇ ಸ್ಥಿರತೆ ಬಂದರೂ ಅದು ಕಣ್ಣಿನ ಮೂಲಕನೇ ಬರುತ್ತೆ. ಆ ಕಣ್ಣಿನ ಸ್ಥಿರತೆ ಸಾಧಿಸೋದ್ರಿಂದ ಚಿತ್ತದ ಸ್ಥಿರತೆಯನ್ನು ಅಥವಾ ಅಂತಃಕರಣಗಳ ಸ್ಥಿರತೆಯನ್ನು ಸರಳವಾಗಿಯೇ ಸಾಧಿಸ್ಬೋದು. ಈಗ ಎಲ್ಲರ ಎಚ್ಚರ ಇರಬೇಕು, ನಮ್ಮ ಕಣ್ಣು ಸ್ವಲ್ಪ ಸ್ಥಿರತೆಯಿಂದ ಕೂಡಿರಬೇಕು ಅಂತ ಗಮನಿಸಿ. ನಾವು ನಮ್ಮ ಚಿಂತನೆ ಬದಲಾಗಬೇಕು ಅಂದರೆ ಕಣ್ಣು ಮಿಟುಕಿಸ್ತೀವಿ, ಅಥವಾ ಕಣ್ಣು ಮಿಟುಕಿಸಿದಾಗ ಇನ್ನೊಂದು ಯೋಚನೆ ಬರುತ್ತೆ. ಆ ಯೋಚನೆಗಳನ್ನ ಸ್ಥಿರವಾಗಿಟ್ಕೋಬೇಕು ಅಂದ್ರೆ ಏನು ಮಾಡ್ಬೇಕೀಗ? ಕಣ್ಣನ್ನು ಸ್ಥಿರವಾಗಿಟ್ಕೋಬೇಕು. ಆ ಕಣ್ಣನ್ನು ಸ್ಥಿರವಾಗಿಟ್ಕೊಳ್ಳೋ ಅಂಥ ಸಾಧನೆಗೆ ನಾವು ತ್ರಾಟಕ ಅಂತ ಕರಿತೀವಿ. ಏನಂತ ಕರಿತೀವಿ? ತ್ರಾಟಕ. ಸೊ ಆ ತ್ರಾಟಕ ಅಥವಾ ಈ ಸ್ಥಿರತೆಯನ್ನು ಸಾಧಿಸುವಾಗ ನಾವು ಯಾವಾಗಲೂ ಒಂದರ ಬಗ್ಗೆ ಎಚ್ಚರವಾಗಿರಬೇಕು. ಏನಪ್ಪ ಅಂದರೆ ಗಮನ ಅಂತ. ಯಾವುದದು? ಗಮನ. ಈಗ ಏನಾಗ್ತಾ ಇದೆ? ಎಲ್ಲೆಲ್ಲಿ ಗಮನವಿದೆಯೋ ಆ ಗಮನಕ್ಕೆಲ್ಲ ಧ್ಯಾನ ಅಂತ ಹೆಸರು. ಗಮನವಿಲ್ಲದ ಯಾವ ಸಾಧನೆಯೂ ಇಲ್ಲ, ಅಥವಾ ಗಮನವಿಲ್ಲದ ಸಾಧನೆ ಸಂಪೂರ್ಣವಾಗಿ ವ್ಯರ್ಥ. ಸೊ ಶುದ್ಧ ಗಮನ, ಧ್ಯಾನವೆಂದ್ರೇನು? ಶುದ್ಧವಾಗಿ ಗಮನಿಸುವಂಥದ್ದು, ಅದನ್ನು ವಿಮರ್ಶಿಸುವಂಥದ್ದು ಅಂತಲ್ಲ, ಸಾಕ್ಷಿಯ ಥರ ಗಮನಿಸುವಂಥದ್ದು. ಸೊ ಆ ಸಾಕ್ಷಿತ್ವ, ಅಂಥ ಗಮನ ಯಾವಾಗ ಸಾಧ್ಯ ಆಗ್ತದೆ ಅಂತ ಪ್ರಸ್ತಾಪ ಮಾಡಿದಾಗ, ದೃಷ್ಟಿ ಕಣ್ಣಿನ ಮಧ್ಯದಲ್ಲಿ ಅಥವಾ ಮಧ್ಯಚರ್ಯ ಆದಾಗ ಸಾಕ್ಷಿ ಆಗ್ತದೆ ಅಂತ ಹೇಳ್ತಾರೆ ಮಹಾತ್ಮರು. ನಾವು ಸ್ಥಿರವಾಗಿ ಕಣ್ಣನ್ನು ಮಧ್ಯದಲ್ಲಿ ನಿಲ್ಲಿಸ್ಕೊಂಡ್ರೆ ಎಲ್ಲವೂ ಚಲನಚಿತ್ರದ ಥರ ಓಡುತ್ತೆ, ನೀವು ಯಾವುದಕ್ಕೂ ಮೆತ್ಕೊಳ್ಳೋದಿಲ್ಲ. ಸೊ ಎರಡನ್ನು ಕಾಪಾಡಬೇಕು ಅಂತ ಹೇಳ್ತಾ ಇದ್ವಿ. ಅದನ್ನ ಒಂದು ನಾವು ಮೆತ್ಕೊಳ್ದೇ ಇರೋದು, ಇನ್ನೊಂದು ಮೆತ್ತಿಸ್ಕೊಳ್ದೇ ಇರೋದು. ಈಗ ಮೆತ್ಕೊಳ್ಳೋಕೆ ಬರೋದು ಕಾಣಿಸುತ್ತೆ, ತಾನು ಮೆತ್ಕೊಳ್ದೇ ಇರೋಂಥ ಅವಸ್ಥೆ ಕೂಡ ಕಾಣಿಸುತ್ತೆ ಪ್ರೇಕ್ಷಕನಾಗಿ. ಸೊ ಅಲ್ಲೇನೇ ನಡೀತಾ ಇದ್ರೆ ಈಗೇನಾಗಿದ್ದೀವಿ? ವೀಕ್ಷಕರಾಗಿದ್ದೀವಿ. ತಾವು ನೋಡ್ತಾ ಇದ್ರೆ ಪ್ರೇಕ್ಷಕರಾಗಿರ್ತೀವಿ. ಸೊ ಈಗೆಲ್ಲ ಪ್ರೇಕ್ಷಕತೆ ಇದು. ಏನ್ ಮಾಡ್ತಾ ಇದೆ ಆ ಪ್ರೇಕ್ಷಕತೆ? ಒಳಗೆ ಬಿಟ್ಕೊಡ್ತೀವೋ ಬಿಡ್ತೀವೋ? ಯಾರಲ್ಲಿದೆ ಈಗ ಇದು ಆಯ್ಕೆ?
ನೋಡೋಂಥವನಲ್ಲಿದೆ, ವೀಕ್ಷಕನಲ್ಲಿದೆ. ಈಗ ಆ ಕಣ್ಣಿನ ಸ್ಥಿರತೆಯನ್ನು ಈಗ ಯಾವಾಗೂ ಮಧ್ಯದಲ್ಲಿ ಇಟ್ಕೋಬೇಕು. ಮಧ್ಯಚರಿ ಅಂತ ಮಾತನಾಡ್ತಾ ಇದ್ವಿ. ಇನ್ನು ಉಳಿದ 2 ಚರಿ ಅಂದರೆ ತ್ರಾಟಕದ ಬಗ್ಗೆ ಮಾತನಾಡಿದ್ವಿ. ಒಂದು ಮೇಲ್ಮುಖವಾಗಿ ನೋಡುವಂಥದ್ದು, ಅದಕ್ಕೆ ಖೇಚರಿ ಅಂತ ಕರಿತೀವಿ. ಅಸಾಧ್ಯವಾದಂಥ ಚಂಚಲತೆ ಇದೆ ಅನ್ನೋರು ಖೇಚರಿನ ಸಾಧಿಸ್ಬೋದು. ಅವಾಗ ಏನಾಗುತ್ತೆ, ಪ್ರಜ್ಞೆ ತಪ್ಪಿತ್ತರ ಎಲ್ಲ ಸ್ವಾಧೀನ ಕಳ್ಕೊತವೆ ಮೇಲ್ಮುಖವಾಗಿ ನೋಡಿದ್ರೆ ಕಣ್ಣನ್ನ. ಇಲ್ಲ, ಯಾವುದೋ ಒಂದು ವಿಷಯದಲ್ಲಿ ನಾನು ಏಕಾಗ್ರನಾಗಬೇಕು ಅಂದರೆ ಭೂಚರಿ, ಮೂಗಿನ ಮೇಲೆ ಈ ದೃಷ್ಟಿಯನ್ನು ಇಟ್ಕೊಂಡ್ರೆ ಅದೇ ವಿಷಯದಲ್ಲಿ ಮಗ್ನರಾಗಿರ್ತೀವಿ. ಆದರೆ ಎಲ್ಲದಕ್ಕೂ ಸಾಕ್ಷಿಯಾಗಿರ್ಬೇಕು ಅಂದರೆ ಮಧ್ಯಚರಿ, ಈ ತ್ರಾಟಕವನ್ನು ಮಧ್ಯದಲ್ಲಿ ಇಟ್ಕೋಬೇಕಾಗುತ್ತೆ. ಈಗ ಅಂಥ ದೃಷ್ಟಿಯನ್ನು ಮೊದಲು ಹೀಗಿರಬೇಕು ಅನ್ನೋದನ್ನು ಗಮನದಲ್ಲಿ ತಗೊಳ್ಳಿ. ಎಲ್ರೂ ಸುಮ್ಮನೆ ನೇರವಾಗಿ ಸ್ಥಿರವಾಗಿ ಇಟ್ಕೊಂಡು ಕಣ್ಣುಗಳನ್ನ ಅಲುಗಾಡಿಸ್ದೆ ಹಾಗೆ ನೋಡ್ತಾ ಇರಿ ಮುಂದೆ. ಶರೀರ ಸಂಪೂರ್ಣವಾಗಿ ಸ್ತಬ್ಧವಾಗಿರಲಿ. ಕಣ್ಣು ಎಷ್ಟು ಸಾಧ್ಯನೋ ಅದರ ಮಿಟುಕಿಸುವಿಕೆಯನ್ನು ಕಡಿಮೆ ಮಾಡಬೇಕು. ಸ್ವಲ್ಪ ಕಣ್ಣುರಿ ಬಂದರೆ ಅಥವಾ ಕಣ್ಣಲ್ಲಿ ನೀರು ಬಂದಾಗ ಮಾತ್ರ ಆಡಿಸ್ಬೋದು. ಸ್ವಲ್ಪ ಕಡಿಮೆ ಇಟ್ಕೊಂಡ್ರೆ, ಕಣ್ಣನ್ನು ಕಡಿಮೆ ತೆಗೆದ್ರೆ ಅದು ಪೂರಕವಾಗಿರ್ತದೆ. ಜಾಸ್ತಿ ತೆಗೆದ್ರೆ ಕಣ್ಣಲ್ಲಿ ನೀರು ಬರುತ್ತೆ. ಇದು ಮಧ್ಯಚರ್ಯ ಲಕ್ಷಣ. ಸೊ ಮಧ್ಯಚರ್ಯದಲ್ಲಿ ಇಟ್ಕೊಂಡ್ರೆ ಇದು ಈ ಥರ ನೋಡಬೇಕು ಅನ್ನುವಂಥದ್ದು ಇದರ ಪರಿಚಯ ಆಗಿದೆ. ಈಗ ವಿಶ್ವ ಆ ಅವಸ್ಥೆಯಲ್ಲಿ ಜೀವನ ಕಣ್ಣಲ್ಲಿ ವ್ಯವಹರಿಸ್ತಾ ಇದ್ದಾನೆ ಅಂತ ಹೇಳಿದ್ವಿ. ಈಗ ನೋಡುವಂಥದ್ದು ಮತ್ತೆ ನೋಡಲ್ಪಟ್ಟಿದ್ದು, ನೋಡಕ್ಕೆ ಬಳಸಿದ ಮಾಧ್ಯಮ, ಈಗೇನಾಗಿದ್ದಾವೆ, ಇವು 3 ಪ್ರತ್ಯೇಕವಾಗಿದ್ದಾವೆ. ನೀವೇನನ್ನು ನೋಡ್ತಾ ಇದ್ದೀರೋ ಅದು ಪ್ರತ್ಯೇಕವಾಗಿದೆ. ನೋಡಕ್ಕೆ ಬಳಸ್ತಾ ಇರೋಂಥ ಮಾಧ್ಯಮ ಕಣ್ಣು ಪ್ರತ್ಯೇಕವಾಗಿದೆ. ನೋಡುವಂಥವನು ಅವನು ಕೂಡ ಪ್ರತ್ಯೇಕವಾಗಿದ್ದಾನೆ. ಈ 3ನ್ನು ಏಕೀಕರಿಸೋದಕ್ಕೆ ಒಂದು ಸರಳವಾದಂಥ ಉಪಾಯ ಇದೆ. ಒಂದು ಕನ್ನಡಿ ಮೂಲಕ ನೋಡೋಂಥ ವಸ್ತು ಮತ್ತೆ ನೋಡಕ್ಕೆ ಬಳಸೋ ಮಾಧ್ಯಮ ಮತ್ತೆ ನೋಡುವಂಥವನು 3 ಏಕ ಜಾಗದಲ್ಲಿ, ಅಂದರೆ ಒಂದು ಸ್ಥಳದಲ್ಲಿ ಹೇಗಿದ್ದಾರೆ, ಅಲ್ಲಿ ಸಂಯಮವನ್ನು ಮಾಡೋದು ಹೇಗೆ ಅನ್ನೋಂಥದ್ದು ಒಂದು ಯುಕ್ತಿ. ಅದಕ್ಕೆ ದರ್ಪಣ ತಂತ್ರ ಅಂತ ಕರೀತಾರೆ. ಒಂದು ಕನ್ನಡಿಯನ್ನು ಬಳಸ್ಕೊಂಡು ನಾವು ಆ ತಂತ್ರವನ್ನು ಅನುಷ್ಠಾನಕ್ಕೆ ತಗೋಬೋದು. ಸಾಧ್ಯವಾದರೆ ಅದನ್ನು ಒಂದು ವಿಡಿಯೋ ಮೂಲಕ ನಾಳೆ ಅದನ್ನು ಪ್ರಸ್ತಾಪ ಮಾಡೋಣ, ಅದು ಹೇಗೆ ಮಾಡ್ಬೋದು ಅಂತ. ಅಲ್ಲಿ ಏನಾಗುತ್ತಪ್ಪ ಅಂದರೆ ಅದ್ರ ಬಗ್ಗೆ ಸ್ವಲ್ಪ ಇವತ್ತು ಪ್ರಸ್ತಾಪ ಮಾಡಿ ನಾಳೆ ವಿಧಾನನ ಅದನ್ನು ಪರಿಚಯಿಸೋಣ. ಎದುರು ದಿಕ್ಕಿನಲ್ಲಿ ನಾವು ಕನ್ನಡಿಯನ್ನು ಇಟ್ಕೊಂಡಿರ್ತೀವಿ. ಅದರ ಹಿಂದೆ ಒಂದು ದೀಪ, ಕನ್ನಡಿಯ ಹಿಂದೆ ಅಥವಾ ಪಕ್ಕದಲ್ಲಿ ಸ್ವಲ್ಪ. ಈಗ ನೋಡುವಂಥವನು ಎಲ್ಲಿದ್ದಾನೆ? ಕಣ್ಣನ್ನು ಬಳಸ್ಕೊಂಡು ಅಲ್ಲಿಂದ ನೋಡ್ತಾ ಇದ್ದಾನೆ. ನೋಡಕ್ಕೆ ಬಳಸ್ತಾ ಇರೋದು ಯಾವುದು?
ಕಣ್ಣನ್ನೇ ಬಳಸ್ತಾ ಇದ್ವಿ. ನೋಡ್ಬೇಕಾಗಿರೋದೇನು? ಈಗ ಆ ನೋಡ್ಬೇಕಾಗಿರೋಂಥದ್ದನ್ನ ಧ್ಯೇಯ ಅಂದ್ರೆ ಯಾವುದು ನೋಡ್ಬೇಕು ಅಂತ ಆ ಧ್ಯೇಯವನ್ನ ಫಿಕ್ಸ್ ಮಾಡಿದ್ವಿ. ಈಗ ಆ ಬೆಳಕೇನಾಗುತ್ತೆ, ಅದು ಅಲ್ಲಿಂದ ಬಂದಿದ್ದು ಕಣ್ಣಿನ ಮೇಲೆ ಬೀಳುತ್ತೆ. ಯಾವ ಸ್ಥಳದಲ್ಲಿ? ನಿನ್ನೆ ಮಾತಾಡಿದ್ವಿ, ನೀಲ ನೀರದ ಮಧ್ಯಂ ಅಸ್ಥಿತ ಅಂತ. ಈ ಕಪ್ಪು ಇದೆ, ಸಮುದ್ರವಿದೆ, ಅದರ ಮಧ್ಯದಲ್ಲಿ ಏನಿದೆ? ನೋಡುವಂಥವನಿದ್ದಾನೆ, ವಿದ್ಯುದಾಭವಿ ಭಾಸಿತಂ. ಸೊ ಮಿಂಚಿನ ತರ ಅವಿತು ನೋಡ್ತಾ ಇದ್ದಾನೆ. ಅವನ ಮೇಲೆ ಈಗೇನ್ ಬೀಳ್ತಾ ಇದೆ? ಆ ಬೆಳಕು ಅಲ್ಲಿಂದ ಬೀಳ್ತಾ ಇದೆ. ಈಗ ಅಲ್ಲಿ ಇರೋದನ್ನ ನೋಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಈಗ ನಾವು ಒಂದು ದರ್ಪಣದ ಸಹಾಯ ತಗೋಬೇಕು, ಅಲ್ಲಿ ಏನ್ ನಡೀತಾ ಇದೆ ಅಂತ ನೋಡೋದಕ್ಕೆ. ಇಲ್ಲಿ ನಡೀತಾ ಇರೋದು ಏನಾಗ್ತಾ ಇದೆ? ಈಗ ಅಲ್ಲಿ ಕಾಣಿಸ್ತಾ ಇದೆ. ಈಗ ನಮ್ಮ ಪ್ರಯತ್ನ ಮತ್ತೆ ಏಕಾಗ್ರತೆ ಎಲ್ಲ ಆ ಸೂಕ್ಷ್ಮ ಭಾಗ, ಎಲ್ಲಿ ಕಣ್ಣಿನ ಮಧ್ಯದಲ್ಲಿ ಏನು ಹೊಳಿತಾ ಇದೆಯಲ್ಲ, ಈಗ ಹೊಳೆಯುವಂಥದ್ದು ಕಾಣಿಸಲ್ಲ ನಮಗೆ. ಯಾಕೆ? ಇನ್ನೂ ಆ ಹಂತಕ್ಕೆ ನಮಗೆ ನೋಡುವಂಥ ದೃಷ್ಟಿ ಆಗಲಿ ವಿವೇಕವಾಗಲಿ ಅಭಿವೃದ್ಧಿ ಆಗಿಲ್ಲ. ಆದರೆ ಒಂದು ಪೂರಕವಾಗಿ ಸಹಾಯ ಮಾಡುತ್ತೆ. ಏನದು? ಇಲ್ಲಿದ್ದ ದೀಪ ಅಲ್ಲಿ ಬೆಳಗ್ತಾ ಇದೆ. ಈ ಪ್ರತಿಫಲನ ದೀಪ ಏನಾಗ್ತಾ ಇದೆ? ಇಲ್ಲಿ ಬೆಳಗ್ತಾ ಇದೆ. ಈ ಬೆಳಗುವಂಥದ್ದು ಅಲ್ಲಿ ಕಾಣುತ್ತಲ್ವಾ? ಆ ಸ್ಥಾನವನ್ನು ನಾವು ಗಮನಿಸಿದ್ದೆ ಆದ್ರೆ ಈಗ ನೋಡುವಂಥವನು ಅದೇ ಸ್ಥಾನದಲ್ಲಿದ್ದಾನೆ, ನೋಡಕ್ ಬಳಸಿದ ಮಾಧ್ಯಮವು ಅದೇ ಆಗಿದೆ, ಮತ್ತೆ ನೋಡ್ಬೇಕಾಗಿರೋಂಥ ವಸ್ತು ಕೂಡ ಅದೇ ಆಗಿದೆ. ತ್ರಿಪುಟಿಗಳನ್ನ ಏಕ ಮಾಡಿ ಅಂತ ನಾವು ಮಾತನಾಡ್ತೀವಿ, ಆದ್ರೆ ಮಾಡೋದು ಹೇಗೆ ಅಂತ ಅಂದ್ರೆ ನೋಡೋ ವಸ್ತು ಮತ್ತೆ ನೋಡೋಕ್ ಬಳಸಿದ ಮಾಧ್ಯಮ, ನೋಡುವಂಥವ್ನು, ಮೂರು ಏಕವಾಗಬೇಕು ಅಂತ. ಬಹಳ ಸ್ಥೂಲವಾಗಿ ಇದನ್ನ ಪ್ರಾರಂಭದಲ್ಲಿ ನಾವು ಸಾಧಿಸ್ಬೋದು. ತ್ರಾಟಕ ಮಾಡ್ತೀವಿ, ಆದ್ರೆ ತ್ರಾಟಕದಲ್ಲಿ ಧ್ಯೇಯವೇಗಿರಬೇಕು ಅಂತ. ಸೊ ಯಾವುದರ ಮೇಲೆ ನಮ್ಮ ಗಮನ ಅಥವಾ ದೃಷ್ಟಿ ಇರಬೇಕು. ಈಗ ಆ ತ್ರಿಪುಟಿಗಳು ಸೇರುವಂಥ ಸ್ಥಾನದ ಮೇಲೆ ಧ್ಯೇಯವನ್ನು ಇಟ್ಕೊಂಡು ತ್ರಾಟಕವನ್ನು ಸಾಧಿಸಿದ್ರೆ ಮೊದಲ ಹಂತದ ಸ್ಥಿರತೆ ಬರ್ತದೆ ಎಲ್ರಿಗೂ. ಇದಲ್ಲದೆ ಬೇರೆ ಬೇರೆ ವಸ್ತುಗಳ ಮೇಲೆ ಕೂಡ ತ್ರಾಟಕವನ್ನು ನಾವು ಸಂಯಮ ಮಾಡ್ಬೋದು. ಯಾವ ವಸ್ತುವನ್ನು ನೀವು ಸ್ಥಿರವಾಗಿ ನೋಡ್ಲಿಕ್ಕೆ ಪ್ರಯತ್ನ ಮಾಡ್ತೀರೋ ಕಾಲಘಟ್ಟದಲ್ಲಿ ಆ ವಸ್ತುವೇ ನೋಡುವಂಥವನಾಗ್ತಾನೆ. ಅದು ಸಂಯಮ ಸಾಧಿಸೋದಕ್ಕೆ ಸಾಕ್ಷಿ. ಏನನ್ನು ನೋಡ್ತಾ ಇದ್ರಿ ಅಂದ್ರೆ ಏನಾಗ್ಬೇಕು? ಅದೇ ತಾನಾಗ್ಬೇಕು. ಅದು ಬಿಟ್ರೆ ಇನ್ನೇನು ಬೇರೆ ಕಾಣಬಾರ್ದು. ಒಂದು ಹೂವನ್ನು ನೋಡ್ತಾ ಇದ್ದೀರ ಅಂದ್ರೆ ಇಡೀ ಹೂವೇ ತಾನಾಗ್ಬೇಕು, ಇನ್ನು ಹೂ ಬಿಟ್ರೆ ಬೇರೆ ಏನು ಕಾಣಬಾರದು. ಆ ಥರ ಸಂಯಮವನ್ನ ಸಾಧಿಸಿದ್ವಿ ಅನ್ನೋದಕ್ಕೆ ಸಾಕ್ಷಿ ಅದು. ಈಗ ಬೇರೆ ಯಾರೋ ಸಾಕ್ಷಿ ಕೊಡ್ಬೇಕಾಗಿಲ್ಲ. ಈಗ ಯಾರಿಗೆ ಗೊತ್ತಾಗುತ್ತದು? ನಮಗೆ ಅರಿವು ಬರ್ತದೆ. ಅದು ಗೊತ್ತಾಯ್ತು ಅಂದ್ರೆ ಧ್ಯೇಯವನ್ನು ಬದಲಾಯಿಸಿದ್ರೆ ಸಾಕು, ಅದರಲ್ಲೇ ನೆಲೆ ಹಾಕ್ತೀವಿ. ಈಗ ಆ ಹೂವನ್ನು ತೆಗೆದ್ರೆ ಆ ಜಾಗದಲ್ಲಿ ಬೇರೆ ಏನೋ ಇಡೋಣ. ಈಗ ಆನಂದ ಹುಡುಕ್ತಾ ಇದ್ದೀವಿ ಅಂತ ಅನ್ಕೊಳ್ಳೋಣ. ಆನಂದ ಈಗ ಧ್ಯೇಯವಾಗಿದೆ, ಏನಾಗ್ತೀರಾ? ಆನಂದವಾಗ್ತೀವಿ. ಕೊನೆಗೆ ಏನು ಇಲ್ಲದೆ ಸುಮ್ಮನೆ ಎಲ್ಲವೂ ತೆಗೆದ್ಬಿಟ್ರೆ ಏನಾಗ್ತೀರಾ? ಏನಿದೆಯೋ ಅದಾಗ್ತೀವಿ, ಶೂನ್ಯ ಅಲ್ಲ. ನಿಜವಾಗ್ಲೂ ಏನಿದೆಯೋ ಅದೇ ನಾವು ಆಗ್ತೀವಿ. ಅದಕ್ಕೆ ಸೂತ್ರದಲ್ಲಿ ಹೇಳ್ತಾರೆ, ವೃತ್ತಿ ಸಾರೂಪ್ಯಂ ಇತರತ್ರ ಅಂತ. ಒಂದು ಹಂತದ ಮೇಲೆ ನಾವು ಶಾಂತರಾದ ಮೇಲೆ ನೀವು ಏನನ್ನು ನೋಡ ಬಯಸಿದ್ದೀರೋ ಅದೇ ನೀವು ಆಗ್ತೀರಾ ಅಂತ. ಅದಕ್ಕೆ ಒಳ್ಳೇದನ್ನ ನೋಡ್ಬೇಕು, ಒಳ್ಳೇದನ್ನ ಯೋಚನೆ ಮಾಡ್ಬೇಕು, ಒಳ್ಳೇದನ್ನ ಮಾತಾಡ್ಬೇಕು ಅಂತಾರೆ. ಏನಕ್ಕೆ?
ಸೊ ಏನನ್ನು ಬಯಸ್ತಾ ಇದ್ದೀರೋ, ಏನನ್ನು ನೋಡ್ತಾ ಇದ್ದೀರೋ ಅದೇ ನೀವು ಆಗ್ತೀರಾ ಅಂತ. ಸೊ ಧರ್ಮ ಮಾತನಾಡಿದ್ವಿ, ಕಾಯ ವಾಚ ಮನಸ್ಸ ಒಳ್ಳೇದು ಮಾಡಬೇಕು ಮತ್ತೆ ಒಳ್ಳೆಯವರಾಗಿರ್ಬೇಕು ಅಂತ. ಈ ಕಾರಣದಿಂದ ಜಗತ್ತನ್ನು ಬೈಬಾರ್ದು ಈಗ. ಯಾಕೆ? ಸೊ ಏನು ಕಾರಣ ಆಗಿದೆಯೋ ಅದಕ್ಕೆಲ್ಲ ಕಾರಣರು ಇವರೇ ಅಂತ. ಸೊ ಇವರು ಉತ್ತಮರಾದ್ರೆ ಇನ್ನು ಉಳಿದದ್ದೆಲ್ಲ ತನಗೆ ತಾನೇ ಉತ್ತಮರಾಗ್ತಾ ಹೋಗುತ್ತೆ. ಸೊ ಇಲ್ಲೊಂದು ಸೂಕ್ಷ್ಮತೆ ಇದೆ. ನಾವು ಏನನ್ನು ಬಯಸಿದ್ದೀವೋ ಅದೇ ಸಾಕ್ಷಾತ್ಕಾರವಾಗಿರೋದು ಅಂತ. ಏನು ಬಯಸದೇ ಇದ್ರೆ ಅದು ಏನಿದೆಯೋ ಅದು ಸಾಕ್ಷಾತ್ಕಾರವಾಗುತ್ತೆ. ಈಗ ರಾಮನನ್ನು ಧ್ಯಾನಿಸಿದವನಿಗೆ ದುರ್ಗೆಯನ್ನು ಸಾಕ್ಷಾತ್ಕಾರ ಆಗಿಲ್ಲ. ದುರ್ಗೆಯನ್ನು ಬಯಸಿದವನಿಗೆ ಏಸು ಸಾಕ್ಷಾತ್ಕಾರ ಆಗಿಲ್ಲ. ಯಾರಿಗೇನು ಸಾಕ್ಷಾತ್ಕಾರ ಆಗುತ್ತೆ? ಏನು ಬಯಸಿದ್ರೋ ಅದು. ಸೊ ಯಾವ ಕಾರಣದಿಂದ ಸಾಕ್ಷಾತ್ಕಾರ ಆಗಿದೆ ಅಂತ ನಮಗೆ ತಿಳುವಳಿಕೆ ಇರಬೇಕು. ಅವನು ಬಯಸಿದ್ದದ್ದು ಅದು ಸಾಕ್ಷಾತ್ಕಾರ ಆಗಿದೆ ಅಂತ. ಮತ್ತೆ ನಾವು ಹೇರಿಕೆ ಹಾಕೋಕೆ ಹೋಗ್ಬಾರ್ದು, ನಿನಗಿದ್ಯಾಕೆ ಕಾಣಲಿಲ್ಲ ಅಂತ. ಯಾಕೆ? ಅವನ ಬಯಕೆಯಿಂದ ಅದು ವೃತ್ತಿ ಸಾರೂಪ್ಯಂ. ನೀವು ಏನು ಬಯಸಿದ್ರದು ಸ್ವರೂಪ ಅಂದರೆ ರೂಪುಗೊಳ್ತದೆ ಅಂತ, ಅದು ಪ್ರಕಟವಾಗ್ತದೆ. ಸೊ ಯಥಾರ್ಥವು ಪ್ರಕಟವಾಗಬೇಕು ಅಂದರೆ ಆ ಯಾವ ವೃತ್ತಿಗಳನ್ನು ಹೇಳಿಸ್ಕೊಳ್ದೆ ಹೇಗಿದೆಯೋ ಹಾಗೆ, ಅದರಿಂದ ಏನನ್ನೂ ಊಹೆ ಮಾಡಿಕೊಳ್ಳದೆ, ಯಾವ ಬಯಕೆಯನ್ನು ಇಟ್ಕೊಳ್ದೆ ನೋಡಿದ್ರೆ ಅವನಿಗೆ ಹೇಗಿದೆಯೋ ಹಾಗೆ ಸಾಕ್ಷಾತ್ಕಾರವಾಗ್ತದೆ ಅಂತ. ಇಲ್ಲಾಂದ್ರೆ ನೀವು ಬಯಸಿದಾಗ ಸಾಕ್ಷಾತ್ಕಾರ ಆಗಿದೆ ಅಂತಷ್ಟೆ. ಅದು ಇದ್ದಾಗಲ್ಲ, ನೀವು ಬಯಸಿದ ಹಾಗೆ. ಸೊ ಇಷ್ಟು ಸೂಕ್ಷ್ಮಗಳನ್ನ ನಾವು ಸ್ವಲ್ಪ ಗಮನದಲ್ಲಿ ಇಟ್ಟುಕೊಂಡು ತ್ರಾಟಕ ಸಾಧನೆಯನ್ನ ಅಭ್ಯಾಸದಲ್ಲಿ ಇಟ್ಕೋಬಹುದು. ಸೊ ಇಲ್ಲಿ ಮುಖ್ಯ ಅಂಶಗಳು ಆಸನ ಸ್ಥಿರತೆ, ಕಣ್ಣಿನ ಮಿಟುಕಿಸುವಿಕೆ ಅಥವಾ ಅಲುಗಾಟದ ಸ್ಥಿರತೆ. ತಮಗೆ ಗೊತ್ತಿಲ್ದಿದ್ದಂಗೆ ಈಗ ಶ್ವಾಸದ ಸ್ಥಿರತೆ ಏರ್ಪಟ್ಟಿತ್ತು. ಅದಕ್ಕೆ ಪ್ರಯತ್ನ ಮಾಡಬೇಡ್ರಿ, ಅದು ಸಹಜವಾಗೇ ಆಗಿರ್ಲಿಲ್ಲ. ಪ್ರಯತ್ನ ಮಾಡಕ್ಕೆ ಹೋದ್ರೆ ಮತ್ತೆ ಮನಬುದ್ಧಿಗಳು ಬಂದು ಚಂಚಲ ಆಗ್ತದೆ. ಅದು ಹೆಚ್ಚು ಅಂದ್ರೆ ದೀರ್ಘವಾಗಿರೋ ಕಡೆ ಗಮನ ಇರಲಿ ಅಷ್ಟೇ. ಶ್ವಾಸ ಏನಾಗಿರ್ಲಿ ಸ್ವಲ್ಪ ದೀರ್ಘವಾಗಿರ್ಲಿ.